ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ. ನೀವು ತಮ್ಲೈನಲ್ಲಿ ನೋಡಿರ್ಬೋದು ಡಿಸೈನು. ಸೊ ಇದು ಸ್ಯಾರಿ ಬಂದುಬಿಟ್ಟು ಫುಲ್ ಮರೂನ್ ಮತ್ತು ಕಾಪರ್ ಕಲೆಕ್ಷನಲ್ಲಿದೆ. ಸೊ ನೋಡಿ, ಸೊ ಇದಕ್ಕೆ ಬ್ಲೌಸ್ ಬಂದು ಅವರು ಡಾರ್ಕ್ ಬಾಟಲ್ ಗ್ರೀನಲ್ಲಿ ಮಾಡಿಸ್ಕೊಂಡಿದ್ದಾರೆ, ಸ್ಟಿಚ್ ಮಾಡಿಸಿದ್ದಾರಂತೆ. ಸೊ ಹಾಗಾಗಿ ಇದು ರೇಷ್ಮೆ ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಹಾಗಾಗಿ ಇದನ್ನು ಡಿಸೈನ್ ಬಂದು ಬಾಟಲ್ ಗ್ರೀನಲ್ಲಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೀನಿ ನೋಡಿ. ನೀಡಲ್ ಬಂದು ಮಾಮೂಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದುಬಿಟ್ಟು 6 ಎಳೆ ತೊಗೊಂಡಿದ್ದೀನಿ, 7 ಎಳೆ ತೊಗೊಂಡಿದ್ದೀನಿ. ಸಾಕಾಗ್ತದೆ ನಿಮ್ಗೆ 6 ಎಳೆ ಕೂಡ. ಸೊ ಇಲ್ಲಿ ಬಂದುಬಿಟ್ಟು ಸ್ಯಾರಿ ನೀವು ಸ್ಟಾರ್ಟಿಂಗು ನೀಟಾಗಿ ಲಾಕ್ ಮಾಡಿಕೊಂಡು ಫುಲ್ ಸ್ಯಾರಿನೂ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ಹಾಕಿದ್ದೀನಿ ನೋಡಿ, ಮತ್ತು ಇವಾಗ ಹಾಕ್ತಾಯಿದ್ದೀನಿ. ಹೀಗೆ ಪೂರ್ತಿ ಸ್ಯಾರಿನ ಸಿಂಗಲ್ ಕ್ರೋಶ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಫುಲ್ ಸ್ಯಾರಿ ಈ ರೀತಿ ಸಿಂಗಲ್ ಕ್ರೋಶ ಹಾಕಿ ಫಿಲ್ ಮಾಡಿ ಎಂಡಲ್ಲಿ ಥ್ರೆಡ್ ಕಟ್ ಮಾಡಿ ಮತ್ತು ಸ್ಟಾರ್ಟಿಂಗಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಫ್ರಂಟ್ ಸೈಡಿಂದನೇ ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಥ್ರೆಡ್ ಲಾಕ್ ಮಾಡಿಕೊಂಡು 1 2 ಚೈನ್ ಹಾಕಿಬಿಟ್ಟು ಪ್ರತಿ ಚೈನ್ಗೂ ಒಟ್ಟು ಟೋಟಲ್ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 3 4 ಓಕೆ, 4 ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ 1 2 3 ಚೈನ್ ಹಾಕಿ ಮತ್ತು ಇಲ್ಲಿ 2 ಚೈನ್ ಗ್ಯಾಪ್ ಕೊಟ್ಟು 3 ಚೈನ್ಗೆ ಮತ್ತು 3 ಚೈನಿಂದ ಮತ್ತೆ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಇಲ್ಲಿಂದ ಮತ್ತೆ 6 1 2 3 4 5 6 ಡಬಲ್ ಕ್ರೋಶ ಸಿಂಗಲ್ ಚೈನ್ ಹಾಕ್ಕೊಂಡು ಈ ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಇದೆಯಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇಲ್ಲಿ 1 2 3 ಚೈನ್ ಹಾಕಿ ಇಲ್ಲಿಗೆ ಈ ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಇದೆಯಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಡಿಸೈನ್ ಟರ್ನ್ ಮಾಡಿಕೊಂಡು ಈ ಗ್ಯಾಪಲ್ಲಿ ಒಟ್ಟು ಟೋಟಲು 6 ತ್ರಿಬಲ್ ಕ್ರೋಶ ಹಾಕಬೇಕು. ಇಲ್ಲಿ ಆಲ್ರೆಡಿ 2 ಸ್ಟೆಪ್ ಆಗಿದೆ ನೋಡಿ, ಇನ್ನು 4 ಹಾಕ್ಕೊಳ್ಳಿ. ತ್ರಿಬಲ್ ಕ್ರೋಶ ಗೊತ್ತಿರುತ್ತೆ ಅಲ್ವಾ, ಥ್ರೆಡ್ ಮೇಲೆ 2 ಟೈಮ್ಸ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಹೀಗೆ 2 ಲೈನಲ್ಲಿ ತೊಗೊಳ್ಳೋದು. ಟೋಟಲ್ 4 ಆಯಿತು. 5 ಮತ್ತು 6 ತ್ರಿಬಲ್ ಕ್ರೋಶ ಆಯಿತು. ಓಕೆ, ಸೊ 6 ಆದಮೇಲೆ ಇಲ್ಲಿ 1 2 3 4 ಚೈನ್ ಹಾಕಿಬಿಟ್ಟು ಮತ್ತು ಈ ಗ್ಯಾಪಲ್ಲೇ ಈ ಕಡೆಗೆ ಇನ್ನು 6 ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. 1 6 6ನೇ ಡಬಲ್ ಕ್ರೋಶ ಈ ಲಾಕ್ ಇದೆಯಲ್ಲ, ಈ ಡಬಲ್ ಕ್ರೋಶ ಹಾಕಿರೋ ಚೈನ್ ಗ್ಯಾಪ್ ಈ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಓಕೆ ಕಂಪ್ಲೀಟ್ ಆಯ್ತು ನೋಡಿ. ನೆಕ್ಸ್ಟ್ ಇಲ್ಲಿಂದ ಮತ್ತೆ 1 2 ಚೈನ್ ಗ್ಯಾಪ್ ಬಿಟ್ಟು 3ನೇ ಚೈನಿಗೆ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 ಮತ್ತು 4 ಓಕೆ. ನೆಕ್ಸ್ಟ್ ಮತ್ತೆ 3 ಚೈನ್ 1 2 ಚೈನ್ ಗ್ಯಾಪ್ ಬಿಟ್ಟು ಮತ್ತೆ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 ಓಕೆ, ಮತ್ತು 1 2 3 4 5 6 ಚೈನ್ ಹಾಕಿ ಮತ್ತೆ ಡಿಸೈನ್ ಟರ್ನ್ ಮಾಡಿ
4 ಡಬಲ್ ಕ್ರೋಶ ಹಾಕಿದ್ದೀರಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 ಚೈನ್ ಹಾಕಿ ಈ ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಆವಾಗಲೇ ಹೇಗೆ ಮಾಡಿದ್ರೆ ಹಾಗೇ ಮಾಡ್ಕೊಳ್ಳಿ. ಓಕೆ, ಮತ್ತು ಇಲ್ಲಿಂದ 6 ತ್ರಿಬಲ್ ಕ್ರೋಶ. ಓಕೆ, ತ್ರಿಬಲ್ ಕ್ರೋಶ ಇವಾಗ ಆಲ್ರೆಡಿ 2 ಆಗಿದೆ. ನೆಕ್ಸ್ಟ್ ಇದನ್ನು ಹೇಗೆ ಮಾಡಿದ್ರಿ ಸೊ ಇದನ್ನು ಪೂರ್ತಿ ಹಾಗೆ ಕಂಪ್ಲೀಟ್ ಮಾಡಿ. ಓಕೆ, ನೋಡಿ ಇವಾಗ 2 ಸ್ಟೆಪ್ಪು ಹೀಗೆ ಕಂಪ್ಲೀಟ್ ಆಯಿತು. ಮತ್ತು ಇಲ್ಲಿಂದ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 3 ಚೈನ್, 2 ಚೈನ್ ಸ್ಕಿಪ್ ಮಾಡಿ 3 ಚೈನ್ಗೆ ಮತ್ತು 4 ಡಬಲ್ ಕ್ರೋಶ. ನೋಡಿ, ನಿಮಗೆ ಇಲ್ಲಿ ಕುಚ್ಚು ಬೇಕು ಅಂದರೆ ಸೊ ಈ ಸ್ಟೆಪ್ಪನ್ನ ಇದನ್ನು ಹೀಗೆ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು. ನಿಮಗೆ ಕುಚ್ಚು ಬೇಡ ಹೇಳಿದ್ರೆ ಸೊ ಇದೇ ಡಿಸೈನ್ನೇ ರಿಪೀಟ್ ಮಾಡ್ಕೊಳ್ತಾ ಹೋದರೆ ಆಯಿತು. ನೋಡಿ, ಇಲ್ಲಿ ನಾನು 2 ಡಿಸೈನ್ ಆದಮೇಲೆ ಹೀಗೆ ಮಿಡಲಲ್ಲಿ ಒಂದು ಕುಚ್ಚು ಕಟ್ಲಿಕ್ಕೆ ಬಿಟ್ಕೊಂಡು ಮತ್ತು ಈ ಡಿಸೈನ್ನ ಸೊ ಈ ಥರ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಗೆ ಬೇಕೋ, ಇಲ್ಲ 1 ಡಿಸೈನ್ ಆದಮೇಲೆ ಒಂದು ಕುಚ್ಚು ಬೇಕು ಅಂದರೆ ಈ ರೀತಿ ಬಿಟ್ಬಿಟ್ಟು ನೆಕ್ಸ್ಟು ಸ್ಟಾರ್ಟ್ ಮಾಡಿ, ಇಲ್ಲ ಈ ರೀತಿ ಬೇಕು ಅಂದರೆ ಹೀಗೆ ಮಾಡ್ಕೋಬೋದು. ಇಲ್ಲ ನಿಮಗೆ ಕುಚ್ಚು ಬೇಡವೇ ಅಂದರೆ ಬರೀ ಜಸ್ಟ್ ಇದೇ ಡಿಸೈನ್ನೇ ರಿಪೀಟ್ ಮಾಡಿದ್ರೆ ಆಯಿತು. ಓಕೆ, ನೋಡಿ ನಾನು ಎಷ್ಟು ವರ್ಕ್ ಮಾಡಿಬಿಟ್ಟೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ಕುಚ್ಚು ಕಟ್ಟಿ, ಇನ್ ಕೇಸ್ ನಿಮ್ಗೆ ಕುಚ್ಚು ಬೇಡ ಅಂದರೆ ಪೂರ್ತಿ ಇದೇ ವರ್ಕೆ ಮಾಡ್ಬೋದು. ಸೊ ಹೇಗೆ ವರ್ಕ್ ಸ್ಟಾರ್ಟ್ ಮಾಡೋದು ನೋಡುವ. ನೀವು ಅಲ್ಲಿ ಸಹ ಈ ವರ್ಕ್ ಮುಗಿದ ಮೇಲೆ ಅಲ್ಲಿ ಕೊನೆಗೆ ಎಂಡ್ ಮಾಡಿಬಿಟ್ಟು ಥ್ರೆಡ್ ಕಟ್ ಮಾಡಿ ನೆಕ್ಸ್ಟ್ ನೀವು ಮತ್ತೆ ಇಲ್ಲಿಂದ ಸ್ಟಾರ್ಟಿಂಗಿಂದ ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ನೋಡೋಣ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಅಲ್ಲಿ ಸಹ ಸ್ಟಾರ್ಟಿಂಗಿಂದ ಇದು ಪೂರ್ತಿ ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಎಲ್ಲ ಚೈನಿಗೂ ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೀವು ಅಲ್ಲಿ ಸ್ಟಾರ್ಟಿಂಗ್ ಮಾಡುವಾಗಲೇ ಅಷ್ಟೇ. ಓಕೆ, ಹಿಂಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಓಕೆ ಇಲ್ಲಿ ಇದು ಈ ಡಬಲ್ ಕ್ರೋಶ ಇದೆಯಲ್ಲ ಈ ಸ್ಟಾರ್ಟಿಂಗಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಅಲ್ಲಿ ಡಿಸೈನ್ ಬೇಡ. ನೆಕ್ಸ್ಟು ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 1 2 3 ಚೈನ್ ಹಾಕಿ ಈ ಸ್ಟಾರ್ಟಿಂಗ್ 2 ಲೂಪ್ಸ್ ಬರುತ್ತೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಇದರಲ್ಲಿ ಥ್ರೆಡ್ ತೊಗೊಂಡು ಪೀಕೋ ಡಿಸೈನ್ ಮಾಡ್ಕೊಳ್ಳಿ. ಓಕೆ, ನೋಡಿ ಹೀಗೆ. ನೆಕ್ಸ್ಟ್ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 1 2 3 ಚೈನ್ ಹಾಕಿಬಿಟ್ಟು ಮತ್ತು ಇಲ್ಲಿ ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಕೂಡ ಇದೇ ಡಿಸೈನ್ ಕಂಟಿನ್ಯೂ ಮಾಡಿ. ಓಕೆ, ಇಲ್ಲಿ ಸಹ 3 ಚೈನ್ ಹಾಕ್ಕೊಂಡು ಇಲ್ಲಿ ಮಾಡಿ. ಓಕೆ, ಇಲ್ಲಿ ಬೇಡ ಆಯಿತಾ, ಜಸ್ಟ್ ಸಿಂಗಲ್ ಕ್ರೋಶ ಹಾಕಿ ಬಿಡಿ ಸಾಕು. ಇಲ್ಲಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶದಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ಇಲ್ಲಿ ಹಾಕಿ ಜಸ್ಟ್ ಇಲ್ಲಿ 3 ಅಷ್ಟೇ ಡಿಸೈನ್ ಮಾಡಿ. ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಸ್ಟಾರ್ಟಿಂಗು 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ, 2 3 4. ಓಕೆ, 4 ಹಾಕಿ ನಾನು ಇಲ್ಲೊಂದು ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಬಿಗ್ ಸೈಜಿನ ಬೀಡ್ಸು. ಓಕೆ, ಮತ್ತು 4 ಡಬಲ್ ಕ್ರೋಶ
ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ, ನೆಕ್ಸ್ಟ್ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಡಿಸೈನ್ ಮಾಡಿ 1 2 3 ಚೈನ್ ಹಾಕಿ ಈ ಸ್ಟಾರ್ಟಿಂಗು 2 ಲೂಪ್ಸಲ್ಲಿ ಥ್ರೆಡ್ ತೊಗೊಂಡು ಸಿಂಗಲ್ ಕ್ರೋಶ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತೆ ಸೇಮ್ ಡಿಸೈನ್ 3 ಚೈನ್, ಮತ್ತೆ ಸಹ ಒಟ್ಟು 3 ಸ್ಟೆಪ್ಪಲ್ಲಿ ಮಾಡ್ಕೊಳ್ಳಿ. ಓಕೆ, 1 2 3. ನೆಕ್ಸ್ಟ್ ಇಲ್ಲಿ ಜಸ್ಟ್ ಹಾಗೆ ಒಂದು ಸಿಂಗಲ್ ಕ್ರೋಶ. ಓಕೆ, ಇಲ್ಲಿ ಸಹ 3, ಇಲ್ಲಿ ಸಹ 3 ಹಾಕ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆಯಿತು ಡಿಸೈನ್. ಓಕೆ, ನೆಕ್ಸ್ಟ್ ಇಲ್ಲಿಂದ ಇನ್ನು ಪೂರ್ತಿ ಸಹ ಹೀಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೇಮ್ ಡಿಸೈನ್ ರಿಪೀಟ್ ಆಗುತ್ತೆ. ಓಕೆ, ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಅಂತ ಬಿಟ್ಟಿರೋ ಗ್ಯಾಪಲ್ಲಿ ಕೂಡ ಹೀಗೆ 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಪ್ರತಿ ಚೈನ್ಗೂ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಇಲ್ಲಿ ಸಹ ಸೇಮ್ ಡಿಸೈನ್, ಇಲ್ಲಿ ಸಹ ಇದೇ ಡಿಸೈನ್ನ ರಿಪೀಟ್ ಮಾಡ್ಕೊಳ್ಳಿ. ಓಕೆ, ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಟಿ ತೋರಿಸ್ತೇನೆ. ಓಕೆ, ನೋಡಿ ಫುಲ್ ಫಿನಿಶ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಸೊ ನಾನು ಕುಚ್ಚು ಕಟ್ಟಿದ್ದೀನಿ ನೋಡಿ. ನಿಮ್ಗೆ ಇಲ್ಲಿ ಕುಚ್ಚು ಬೇಡ ಅಂದರೂ ಫುಲ್ ಇದೇ ಡಿಸೈನ್ನೇ ಕಂಟಿನ್ಯೂ ಮಾಡ್ಬೋದು. ನಾನು 2 ಸ್ಟೆಪ್ ಇದಾದಮೇಲೆ ಕುಚ್ಚು ಕಟ್ಟಿದ್ದೀನಿ. ನೀವು 3 ಸ್ಟೆಪ್ ಮಾಡಿಬಿಟ್ಟು ಕುಚ್ಚು ಕಟ್ಬೋದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ. ಸೊ ನೀವು ಒಂದು ಸರಿ ಟ್ರೈ ಮಾಡಿ. ಸೊ ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.